ಈ ರಸವತ್ತಾದ ಚರ್ಚೆಯ ಮಧ್ಯೆ ಕುರ್ಚಿ ಕದನ ಮರೆಯಂಗಿಲ್ಲ ಇವರು. ಮತ್ತೆ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಹೋಗಿ ಬಂದು ಕುರ್ಚಿನೇ ಸುತ್ತಕೊಳ್ತಾ ಇದೆ ಇವರ ಚರ್ಚೆ. ಸೊ ಮತ್ತೊಂದು ಸಂಧಾನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕುರ್ಚಿ ಕದನ ನಿಲ್ಲೋದೇ ಇಲ್ಲ. ಸೊ ನಿಲ್ಲಿಸೋದು ಹೇಗೆ? ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ಸಂಧಾನ ನಡೆಯುತ್ತಾ? ಬೆಳಗಾವಿಯಿಂದ ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗೋದು ಈ ನಾಯಕರು. ಡೆಲ್ಲಿಗೆ ಹೋಗಿ ಅಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದು. ಹಾಗಿದ್ರೆ ಚರ್ಚೆ ಸಫಲವಾಗುತ್ತಾ, ವಿಫಲವಾಗುತ್ತಾ, ಏನೆಲ್ಲ ಮಾತುಗಳು ಅಲ್ಲಿ ಕೇಳಿ ಬರಬಹುದು? ಇದು ಸದ್ಯಕ್ಕಿನ ಚರ್ಚೆ ಆಗಿದೆ. ಯಾರ್ಯಾರು ಇರ್ತಾರೆ? ಡಿಸೆಂಬರ್ 19ನೇ ತಾರೀಕು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಯಾರ್ಯಾರು ಇರ್ತಾರೆ? ಕೆ.ಸಿ. ವೇಣುಗೋಪಾಲ್ ಅವರು ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ. ಸೊ ಈ ಮೂವರ ಮಧ್ಯದಲ್ಲಿ ಮೀಟಿಂಗ್ ನಡೆಯುತ್ತೆ. ಡಿಸೆಂಬರ್ 19ಕ್ಕೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ದೆಹಲಿಗೆ ಹೋದ ನಂತರ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೀಲಿಕ್ಕಿದೆ. ಆದ್ರೆ ಸಮಸ್ಯೆ ಏನಂತಂದ್ರೆ ಡಿಸೆಂಬರ್ 15ರಿಂದ 20ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ಮತ್ತೆ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ವಿದೇಶ ಪ್ರವಾಸದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಈ ಸಭೆಗೆ ಗೈರಾಗ್ಲಿಕ್ಕಿದ್ದಾರೆ. ಸೊ ಈ ಎಲ್ಲ ನಾಯಕರು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರನ್ನ ಕರೆಸಿ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ. ಸೊ ಡಿಸೆಂಬರ್ 19 ಅಥವಾ 20ಕ್ಕೆ ಒಂದು ಕನ್ಕ್ಲೂಷನ್ಗೆ ಬರುವ ಸಾಧ್ಯತೆ ಇದೆ ಈ ಕುರ್ಚಿ ಕಿತ್ತಾಟದ ವಿಚಾರವಾಗಿ. ಸೊ ಅವತ್ತೇ ಮುಹೂರ್ತ ಫಿಕ್ಸ್ ಆಗುತ್ತಾ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ, ಅಥವಾ ಯಾವುದಾದ್ರೂ ಒಂದು ಮುಖ್ಯವಾದಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ವೇದಿಕೆ ಸಿದ್ಧವಾಗಿದೆಯಾ? ಅವತ್ತೇ ಎಲ್ಲವೂ ಕೂಡ ಫೈನಲ್ ಆಗುತ್ತಾ? ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಧಿವೇಶನದ ನಂತರ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಮತ್ತು ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್, ಈ ರಸವತ್ತಾದ ಚರ್ಚೆಯ ಮಧ್ಯೆ ಕುರ್ಚಿ ಕದನ ಮರೆಯಂಗಿಲ್ಲ ಇವರು. ಮತ್ತೆ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಹೋಗಿ ಬಂದು ಕುರ್ಚಿನೇ ಸುತ್ತಕೊಳ್ತಾ ಇದೆ ಇವರ ಚರ್ಚೆ. ಸೊ ಮತ್ತೊಂದು ಸಂಧಾನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕುರ್ಚಿ ಕದನ ನಿಲ್ಲೋದೇ ಇಲ್ಲ. ಸೊ ನಿಲ್ಲಿಸೋದು ಹೇಗೆ? ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ಸಂಧಾನ ನಡೆಯುತ್ತಾ? ಬೆಳಗಾವಿಯಿಂದ ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗೋದು ಈ ನಾಯಕರು. ಡೆಲ್ಲಿಗೆ ಹೋಗಿ ಅಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದು. ಹಾಗಿದ್ರೆ ಚರ್ಚೆ ಸಫಲವಾಗುತ್ತಾ, ವಿಫಲವಾಗುತ್ತಾ, ಏನೆಲ್ಲ ಮಾತುಗಳು ಅಲ್ಲಿ ಕೇಳಿ ಬರಬಹುದು? ಇದು ಸದ್ಯಕ್ಕಿನ ಚರ್ಚೆ ಆಗಿದೆ. ಯಾರ್ಯಾರು ಇರ್ತಾರೆ? ಡಿಸೆಂಬರ್ 19ನೇ ತಾರೀಕು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಯಾರ್ಯಾರು ಇರ್ತಾರೆ? ಕೆ.ಸಿ. ವೇಣುಗೋಪಾಲ್ ಅವರು ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ. ಸೊ ಈ ಮೂವರ ಮಧ್ಯದಲ್ಲಿ ಮೀಟಿಂಗ್ ನಡೆಯುತ್ತೆ. ಡಿಸೆಂಬರ್ 19ಕ್ಕೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ದೆಹಲಿಗೆ ಹೋದ ನಂತರ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೀಲಿಕ್ಕಿದೆ. ಆದ್ರೆ ಸಮಸ್ಯೆ ಏನಂತಂದ್ರೆ ಡಿಸೆಂಬರ್ 15ರಿಂದ 20ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ಮತ್ತೆ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ವಿದೇಶ ಪ್ರವಾಸದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಈ ಸಭೆಗೆ ಗೈರಾಗ್ಲಿಕ್ಕಿದ್ದಾರೆ. ಸೊ ಈ ಎಲ್ಲ ನಾಯಕರು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರನ್ನ ಕರೆಸಿ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ. ಸೊ ಡಿಸೆಂಬರ್ 19 ಅಥವಾ 20ಕ್ಕೆ ಒಂದು ಕನ್ಕ್ಲೂಷನ್ಗೆ ಬರುವ ಸಾಧ್ಯತೆ ಇದೆ ಈ ಕುರ್ಚಿ ಕಿತ್ತಾಟದ ವಿಚಾರವಾಗಿ. ಸೊ ಅವತ್ತೇ ಮುಹೂರ್ತ ಫಿಕ್ಸ್ ಆಗುತ್ತಾ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ, ಅಥವಾ ಯಾವುದಾದ್ರೂ ಒಂದು ಮುಖ್ಯವಾದಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ವೇದಿಕೆ ಸಿದ್ಧವಾಗಿದೆಯಾ? ಅವತ್ತೇ ಎಲ್ಲವೂ ಕೂಡ ಫೈನಲ್ ಆಗುತ್ತಾ? ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಧಿವೇಶನದ ನಂತರ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಮತ್ತು ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್, ಈ ರಸವತ್ತಾದ ಚರ್ಚೆಯ ಮಧ್ಯೆ ಕುರ್ಚಿ ಕದನ ಮರೆಯಂಗಿಲ್ಲ ಇವರು. ಮತ್ತೆ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಹೋಗಿ ಬಂದು ಕುರ್ಚಿನೇ ಸುತ್ತಕೊಳ್ತಾ ಇದೆ ಇವರ ಚರ್ಚೆ. ಸೊ ಮತ್ತೊಂದು ಸಂಧಾನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕುರ್ಚಿ ಕದನ ನಿಲ್ಲೋದೇ ಇಲ್ಲ. ಸೊ ನಿಲ್ಲಿಸೋದು ಹೇಗೆ? ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ಸಂಧಾನ ನಡೆಯುತ್ತಾ?
ಬೆಳಗಾವಿಯಿಂದ ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗೋದು ಈ ನಾಯಕರು. ಡೆಲ್ಲಿಗೆ ಹೋಗಿ ಅಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದು. ಹಾಗಿದ್ರೆ ಚರ್ಚೆ ಸಫಲವಾಗುತ್ತಾ, ವಿಫಲವಾಗುತ್ತಾ, ಏನೆಲ್ಲ ಮಾತುಗಳು ಅಲ್ಲಿ ಕೇಳಿ ಬರಬಹುದು, ಇದು ಸದ್ಯಕ್ಕಿನ ಚರ್ಚೆ ಆಗಿದೆ. ಯಾರ್ಯಾರು ಇರ್ತಾರೆ? ಡಿಸೆಂಬರ್ 19ನೇ ತಾರೀಕು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಯಾರ್ಯಾರು ಇರ್ತಾರೆ? ಕೆ.ಸಿ. ವೇಣುಗೋಪಾಲ್ ಅವರು ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ. ಸೊ ಈ ಮೂವರ ಮಧ್ಯದಲ್ಲಿ ಮೀಟಿಂಗ್ ನಡೆಯುತ್ತೆ. ಡಿಸೆಂಬರ್ 19ಕ್ಕೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ದೆಹಲಿಗೆ ಹೋದ ನಂತರ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೀಲಿಕ್ಕಿದೆ. ಆದ್ರೆ ಸಮಸ್ಯೆ ಏನಂತಂದ್ರೆ ಡಿಸೆಂಬರ್ 15ರಿಂದ 20ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ಮತ್ತೆ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ವಿದೇಶ ಪ್ರವಾಸದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಈ ಸಭೆಗೆ ಗೈರಾಗ್ಲಿಕ್ಕಿದ್ದಾರೆ. ಸೊ ಈ ಎಲ್ಲ ನಾಯಕರು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರನ್ನ ಕರೆಸಿ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ. ಸೊ ಡಿಸೆಂಬರ್ 19 ಅಥವಾ 20ಕ್ಕೆ ಒಂದು ಕನ್ಕ್ಲೂಷನ್ಗೆ ಬರುವ ಸಾಧ್ಯತೆ ಇದೆ ಈ ಕುರ್ಚಿ ಕಿತ್ತಾಟದ ವಿಚಾರವಾಗಿ. ಸೊ ಅವತ್ತೇ ಮುಹೂರ್ತ ಫಿಕ್ಸ್ ಆಗುತ್ತಾ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದಕ್ಕೆ, ಅಥವಾ ಯಾವುದಾದ್ರೂ ಒಂದು ಮುಖ್ಯವಾದಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ವೇದಿಕೆ ಸಿದ್ಧವಾಗಿದೆಯಾ? ಅವತ್ತೇ ಎಲ್ಲವೂ ಕೂಡ ಫೈನಲ್ ಆಗುತ್ತಾ? ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಧಿವೇಶನದ ನಂತರ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಮತ್ತು ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್, ಈ ರಸವತ್ತಾದ ಚರ್ಚೆಯ ಮಧ್ಯೆ ಕುರ್ಚಿ ಕದನ ಮರೆಯಂಗಿಲ್ಲ. ಇವರು ಮತ್ತೆ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಹೋಗಿ ಬಂದು ಕುರ್ಚಿನೇ ಸುತ್ತಕೊಳ್ತಾ ಇದೆ ಇವರ ಚರ್ಚೆ. ಸೊ ಮತ್ತೊಂದು ಸಂಧಾನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಕುರ್ಚಿ ಕದನ ನಿಲ್ಲೋದೇ ಇಲ್ಲ. ಸೊ ನಿಲ್ಲಿಸೋದು ಹೇಗೆ? ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ಸಂಧಾನ ನಡೆಯುತ್ತಾ? ಬೆಳಗಾವಿಯಿಂದ ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗೋದು ಈ ನಾಯಕರು. ಡೆಲ್ಲಿಗೆ ಹೋಗಿ ಅಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದು. ಹಾಗಿದ್ರೆ ಚರ್ಚೆ ಸಫಲವಾಗುತ್ತಾ, ವಿಫಲವಾಗುತ್ತಾ, ಏನೆಲ್ಲ ಮಾತುಗಳು ಅಲ್ಲಿ ಕೇಳಿ ಬರಬಹುದು, ಇದು ಸದ್ಯಕ್ಕಿನ ಚರ್ಚೆ ಆಗಿದೆ. ಯಾರ್ಯಾರು ಇರ್ತಾರೆ? ಡಿಸೆಂಬರ್ 19ನೇ ತಾರೀಕು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಯಾರ್ಯಾರು ಇರ್ತಾರೆ? ಕೆ.ಸಿ. ವೇಣುಗೋಪಾಲ್ ಅವರು ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ. ಸೊ ಈ ಮೂವರ ಮಧ್ಯದಲ್ಲಿ ಮೀಟಿಂಗ್ ನಡೆಯುತ್ತೆ. ಡಿಸೆಂಬರ್ 19ಕ್ಕೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ದೆಹಲಿಗೆ ಹೋದ ನಂತರ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೀಲಿಕ್ಕಿದೆ. ಆದ್ರೆ ಸಮಸ್ಯೆ ಏನಂತಂದ್ರೆ ಡಿಸೆಂಬರ್ 15ರಿಂದ 20ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ಮತ್ತೆ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ವಿದೇಶ ಪ್ರವಾಸದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಈ ಸಭೆಗೆ ಗೈರಾಗ್ಲಿಕ್ಕಿದ್ದಾರೆ. ಸೊ ಈ ಎಲ್ಲ ನಾಯಕರು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರನ್ನ ಕರೆಸಿ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ. ಸೊ ಡಿಸೆಂಬರ್ 19 ಅಥವಾ 20ಕ್ಕೆ ಒಂದು ಕನ್ಕ್ಲೂಷನ್ಗೆ ಬರುವ ಸಾಧ್ಯತೆ ಇದೆ ಈ ಕುರ್ಚಿ ಕಿತ್ತಾಟದ ವಿಚಾರವಾಗಿ. ಸೊ ಅವತ್ತೇ ಮುಹೂರ್ತ ಫಿಕ್ಸ್ ಆಗುತ್ತಾ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದಕ್ಕೆ, ಅಥವಾ ಯಾವುದಾದ್ರೂ ಒಂದು ಮುಖ್ಯವಾದಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ವೇದಿಕೆ ಸಿದ್ಧವಾಗಿದೆಯಾ? ಅವತ್ತೇ ಎಲ್ಲವೂ ಕೂಡ ಫೈನಲ್ ಆಗುತ್ತಾ? ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಧಿವೇಶನದ ನಂತರ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಮತ್ತು ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್,